ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇವತ್ತು ಏಕಬೆಳೆ ಪದ್ಧತಿಯಿಂದ ಆಗುವಂಥ ಅನಾಹುತಗಳು ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಒಂದೇ ಜಾಗ ಹಲವು ಬೆಳೆಗಳನ್ನು ಬೆಳೆಯೋಂಥ ಕ್ರಮಕ್ಕೆ ನಾವು ಮುಂದಾಗಿದ್ದೆ. ಆದರೆ ನಾವು ಆರ್ಥಿಕವಾಗಿ ಒಂದಿಷ್ಟು ಸಬಲತೆ ಕಾಣೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಭಾವನೆ. ನೋಡಿ, ಇದು ಅಡಿಕೆ ತೋಟ. ಈ ಅಡಿಕೆ ತೋಟದ ಅಡಿಕೆ ತೋಟದಲ್ಲಿ ಒಂದೇ ಬೆಳೆನ ನಾವು ಬೆಳೆದ್ರೆ ಅಡಿಕೆದು ಒಂದೇ ಫಸಲು ಬರುತ್ತೆ. ಅದ್ರ ಬದಲಿಗೆ ನಾವೊಂದಿಷ್ಟು ವಿವಿಧ ಜಾತಿಯ ಬೆಳೆಗಳನ್ನು ಬೆಳೀತಾ ಹೋದರೆ ಅನುಕೂಲ ಆಗ್ಬೋದು ಅಂತೇಳಿ ನೋಡಿ, ಕೋಕೋ ಹಾಕಿದ್ದೀವಿ. ಈ ಕೋಕೋ ಇದು ಹೆಚ್ಚು ಕಡಿಮೆ ನಮಗೆ ಇದೊಂದು 5 ವರ್ಷದ ಗಿಡ. ಇದು ಈ 5 ವರ್ಷದ ಗಿಡದಲ್ಲಿ ನಾವು ಸರಾಸರಿ 3 ವರ್ಷಕ್ಕೆ ಹೆಚ್ಚು ಕಡಿಮೆ 2.5 3 ವರ್ಷಕ್ಕೆ ಫಲಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಲಕ್ಕೆ ಬಂತು ಅಂತಂದರೆ ಇದು ನಿರಂತರವಾಗಿ ಒಂದು 28ರಿಂದ 30 ವರ್ಷ ಫಲ ಕೊಡ್ತಾ ಹೋಗುತ್ತೆ. ನೋಡಿ, ಇಲ್ಲಿ 4 ಅಡಿಕೆ ಗಿಡದ ಮಧ್ಯ ಕೋಕೋ ಹಾಕಿದ್ದೀವಿ. ಕೋಕೋ ಹಾಕಿರೋದ್ರಿಂದ ನಾವು ಹೆಚ್ಚು ಕಡಿಮೆ 1 ಎಕರೆ ಇರೋಂಥ ಪ್ರದೇಶದಲ್ಲಿ ಸುಮಾರು ಒಂದು 200-220 ಗಿಡ ಕೋಕೋನ ಹಾಕ್ಕೋಬೋದು, ಸಾಲು ಬಿಟ್ಟು ಸಾಲು ಹಾಕೋದ್ರಿಂದ. ನೋಡಿ, ಒಂದು ಸಾಲಿಗೆ ನಾವು ಕೋಕೋ ಹಾಕ್ಕೊಂಡ್ರೆ ಇನ್ನೊಂದು ಸಾಲಿಗೆ ಈ ಥರದ ಕಾಫಿ ಹಾಕ್ತಾ ಹೋಗ್ಬೋದು. ಮತ್ತು ಕೋಕೋ ಹಾಕ್ಬೋದು. ನೋಡಿ, ಈ ಥರಕ್ಕೆ ಕಾಫಿ, ಮತ್ತೊಂದು ಸಾಲು ಕೋಕೋ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮಗೆ ಅಡಿಕೆನಲ್ಲಿ ಮುಖ್ಯವಾದ ಬೆಳೆ ಅಡಿಕೆನಲ್ಲಿ ಫಲ ಬರೋಕ್ಕೆ ಸ್ಟಾರ್ಟ್ ಆದರೆ ನಂತರ ನಮಗೆ ಕಾಫಿನಲ್ಲಿ ಪ್ರಮುಖವಾಗಿ ಎರಡನೇ ಬೆಳೆ ಕಾಫಿಯಾಗಿ ನಾವು ಬೆಳಿಬೋದು. ಕಾಫಿ ಬೆಳೆದ ಮೇಲೆ ನಂತರ ಇದರಲ್ಲೂ ಸಾಕಷ್ಟು ನಮಗೆ ಫಲ ಸಿಗ್ತಾ ಹೋಗುತ್ತೆ. ನಾವು ಸದೃಢವಾಗಿ ನಾವು ಕಾಫಿನ ಇದು ಬೆಳೀತಾ ಹೋದರೆ ಇದಕ್ಕೆ ಯಾವುದೇ ಥರದ ನೋಡಿ, ನ್ಯಾಚುರಲ್ ಸಿಸ್ಟಮ್ನಲ್ಲೇ ನಾವು ಕಾಫಿ ಬೆಳೆಯೋದ್ರಿಂದ ಇಲ್ಲಿ ನೋಡಿ, ಎಲೆ ತುಕ್ಕು ರೋಗ ಇದೆ, ಈ ಥರದ ಫಂಗಸ್ಸು ಇದೆ. ಆದರೆ ಇದನ್ನು ನಿಯಂತ್ರಣ ಮಾಡೋಕ್ಕೆ ನಾವೇನಾದ್ರು ದೊಡ್ಡ ಪ್ರಯತ್ನ ಪಟ್ಟು ನಾವೇನಾದ್ರು ಸರ್ಕಸ್ ಮಾಡೋಕ್ಕೆ ಹೋದರೆ ಮತ್ತೆ ನಿರಂತರವಾಗಿ ಅದನ್ನು ಖರ್ಚು ಮಾಡ್ತಾನೆ ಇರಬೇಕಾದಂಥ ಸ್ಥಿತಿ ಬರುತ್ತೆ. ಆ ಕಾರಣಕ್ಕಾಗಿ ನ್ಯಾಚುರಲ್ ಸಿಸ್ಟಮ್ನಲ್ಲಿ ನಾವು ಮಾಡೋದ್ರಿಂದ ಇದಕ್ಕೆ ಸಾಧ್ಯವಾದರೆ ಒಂದಷ್ಟು ಗಂಜಲ, ಅರಿಶಿನ ಪುಡಿ ಮತ್ತು ನೀರನ್ನ ಮಿಕ್ಸ್ ಮಾಡಿ ಸ್ಪ್ರೇ ಕೊಡೋ ಅಂಥದ್ದು, ಅವಾಗೆಲ್ಲ ತುಕ್ಕು ರೋಗ ಹೋಗುತ್ತೆ. ಅದು ನಾವೇನು ಖರ್ಚಿಲ್ದಂಗೆ ಬರೀ ಒಂದು 150 ಗ್ರಾಮು ಅರಿಶಿನ ಪುಡಿ ಮಾತ್ರ ದುಡ್ಡು ಖರ್ಚು ಬರುತ್ತೆ. ಮತ್ತು ಈ ಥರಕ್ಕೆ ನೋಡಿ, ಈ ಕೋಕೋವು ನಾವು ಯಾವುದೇ ಥರದ ಎಕ್ಸ್ಟ್ರಾ ಗೊಬ್ಬರನೇ ಆಗಲಿ ಏನನ್ನು ನಾವು ಕೊಡೋಕ್ಕೆ ಹೋಗಿಲ್ಲ. ಕೊಡದೇ ಇರೋದ್ರಿಂದ ಇಲ್ಲೇನು ಅಡಿಕೆಗೆ ನಾವು ಮಾಡ್ತೀವಿ ಅದೇ ಸಿಸ್ಟಮ್ನ ಇಲ್ಲೂ ಮಾಡೋದ್ರಿಂದ ಇಲ್ಲೂ ಸಾಕಷ್ಟು ಉತ್ಪಾದನೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ನಮಗೆ ಒಂದು ಕೋಕೋದಲ್ಲಿ ನಾವು 1 ಎಕರೆ 200 ಗಿಡ ನಾವು ಕೋಕೋ ಹಾಕ್ಕೊಂಡ್ವಿ ಅಂತಂದರೆ ಒಂದು ಗಿಡ ಸರಾಸರಿ ಒಂದು 2 kg ಮಿನಿಮಮ್ ಅಂದ್ರೂ ಒಂದು 2 kg ಬೀಜನ ಕೊಡುತ್ತೆ. ಇವತ್ತು 370 ರೂಪಾಯಿ 1 kg ಬೀಜ ಇದೆ. ಕ್ಯಾಂಪ್ಕೋದವರು ಅದನ್ನು ಪರ್ಚೇಸ್ ಮಾಡ್ತಾರೆ. ಅಲ್ಲಿಗೆ 370 ಅಂತಂದರೆ ಒಂದು 740 ರೂಪಾಯಿ ಒಂದು ಗಿಡಕ್ಕೆ ಸಿಗುತ್ತೆ. ಆ ಥರಕ್ಕೊಂದು 200 ಗಿಡ ಇತ್ತು ಅಂತಂದರೆ ನಮಗೆ ಎಷ್ಟು ದುಡ್ಡಾಯಿತು ನೋಡಿ. ಅಲ್ಲಿಗೆ ಒಂದು 70 1.5 ಲಕ್ಷ ರೂಪಾಯಿ ನಮಗೆ ದುಡ್ಡು ಈ ಉಪಬೆಳೆಯಿಂದ ಸಿಗುತ್ತೆ. ಅದೇ ರೀತಿ ಕಾಫಿನ ನಾವು ಮತ್ತೆ ಎರಡನೇ ಮುಖ್ಯ ಬೆಳೆಯಾಗಿ ನಾವು ಕಾಫಿ ಮಾಡಿರೋದ್ರಿಂದ ಈ ಕಾಫಿನಲ್ಲಿ ನಮಗೆ ಸರಾಸರಿ ಒಂದು ವರ್ಷ 45 ಬರ್ಬೋದು, ಒಂದು ವರ್ಷ 40 ಬರ್ಬೋದು, ಒಂದು ವರ್ಷ 28 ಬರ್ಬೋದು. ಸರಾಸರಿ ನಾವು ಒಂದು 35 ಚೀಲ ಕಾಫಿನ ನಾವು ಬೆಳೆದು ಅಂತಂದರೆ ಇದರಲ್ಲಿ ಹೆಚ್ಚು ಕಡಿಮೆ 1 ಎಕರೆ ಪ್ರದೇಶಕ್ಕೆ ಒಂದು 540 ಗಿಡ ಹಾಕ್ಬೋದು. 540 ಗಿಡ ಹಾಕ್ತೀವಿ ಅಂತಂದರೆ ಇದರಲ್ಲಿ ನಮಗೆ ಹೆಚ್ಚು ಕಡಿಮೆಗೆ ನಮಗೊಂದು 3 ಲಕ್ಷ ರೂಪಾಯಿ ಇದರಲ್ಲಿ ಸರಾಸರಿ ಉತ್ಪನ್ನ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ಅಲ್ಲಿಗೆ ಅಡಿಕೆ 1 ಎಕರೆನಲ್ಲಿ ನಮಗೊಂದು 8 ಕ್ವಿಂಟಾಲ್ ಅಡಿಕೆ ಒಣ ಅಡಿಕೆ ಸಿಕ್ತು ಅಂತಂದ್ರೂ 8 ಇಲ್ಲಿ 40, ಅಲ್ಲಿ 4 ಲಕ್ಷ ರೂಪಾಯಿ ಆಗುತ್ತೆ. 4 ಲಕ್ಷ ಪ್ಲಸ್ ಒಂದು 3 ಲಕ್ಷ, ಕೋಕೋದಲ್ಲಿ ಒಂದು 1.5 ಲಕ್ಷ. ಈ ಥರದ ಉತ್ಪನ್ನಗಳು ನಾವು ಒಂದೇ ಜಾಗದಲ್ಲಿ 1 ಎಕರೆ ಪ್ರದೇಶದಲ್ಲಿ ನಾವು ಬೆಳೆದು ಅಂತಂದರೆ ಒಬ್ಬ ರೈತ ಎಷ್ಟು ಸುಸ್ಥಿರವಾಗೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಹಾಗೆ ಯೋಚನೆ ಮಾಡಿ. ಹಾಗಾಗಿ ಇವತ್ತು ನಾವು ಒಂದು ಬೆಳೆ
ಅನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಅದರಿಂದ ಏನೂ ಉಪಯೋಗ ಆಗಲ್ಲ. ಹಾಗಾಗಿ ನಾವು ಬಹು ಬೆಳೆನ ನಾವು ಬೆಳೆಯೋದಕ್ಕೆ ಪ್ರಯತ್ನ ಪಡಬೇಕು. ಬಹು ಬೆಳೆನ ನಾವು ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟಿವಿ ಅಂತಂದರೆ ಇಲ್ಲಿ ಸಾಕಷ್ಟು ಉತ್ಪನ್ನ ನಮ್ಗೆ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಾ ಹೋಗುತ್ತೆ. ಆರ್ಥಿಕ ಸ್ಥಿತಿ ಸುಧಾರಣೆ ಆಯಿತು ಅಂತಂದರೆ ನಮಗೆ ಬ್ಯಾಂಕ್ನಿಂದ ಸಾಲ ಮಾಡೋದೇ ಆಗಲಿ, ಕೈಗಡ ಸಾಲ ಮಾಡೋದೇ ಆಗಲಿ, ಅದೆಲ್ಲದೂ ನಿಂತು ಹೋಗ್ಬಿಡುತ್ತೆ. ಆ ಕಾರಣಕ್ಕಾಗಿ ನಾನು ಪ್ರಾರಂಭದಿಂದನೂ ಏನು ಹೇಳ್ತೀನಿ ರೈತರಿಗೆ ಅಂತಂದರೆ, ನಾವು ನಮ್ಮಲ್ಲಿ ಜಮೀನು ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಇರೋ ಜಮೀನಿನಲ್ಲಿ ನಾವು ಯಾವ ರೀತಿ ಸುಸ್ಥಿರವಾಗ್ತಾ ಹೋಗ್ತಾಯಿದ್ದೀವಿ, ದುಡಿಮೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವು ಹಾಗೇ ಆಲೋಚನೆ ಮಾಡೋಂಥ ಮನಸ್ಥಿತಿ ನಾವು ಬೆಳೆಸ್ಕೋಬೇಕಾಗಿದೆ. ಹಾಗಾಗಿ ನಾವು ಆ ಥರದ ಆಲೋಚನೆ, ಹೊಸ ಹೊಸ ಆಲೋಚನೆಗಳನ್ನು ನಾವು ಮಾಡ್ತಾ ಹೋದ್ವಿ ಅಂತಂದರೆ ನಮಗಿಲ್ಲಿ ಸಾಕಷ್ಟು ಉತ್ಪನ್ನಗಳು, ಆದಾಯ ಇಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಬರೋಕ್ಕೆ ಪ್ರಾರಂಭ ಆಗೋದ್ರಿಂದ ನಮಗೆ ಯಾವುದೇ ಥರದ ಯೋಚನೆಗಳು ಇಲ್ದಲೇ ನಾವು ಜೀವನ ಮಾಡ್ಬೋದು ಅನ್ನೋದು ನನ್ನ ಮನಸ್ಥಿತಿ. ಆ ಕಾರಣಕ್ಕಾಗಿ ಇವತ್ತು ರೈತ ಬಂಧುಗಳೇ, ಇವತ್ತು ನನ್ನ ಭೂಮಿನಲ್ಲಿ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಭೂಮಿ ಇದೆ ಅನ್ನೋದು ಮುಖ್ಯ ಅಲ್ಲ, ಇರೋ ಭೂಮಿನಲ್ಲಿ ನಾನು ಏನನ್ನು ನಾನು ಬೆಳೀತಾ ಇದ್ದೀನಿ, ಅದರಿಂದ ನಾನೇನು ಆದಾಯ ಗಳಿಸ್ಕೊತಾ ಇದ್ದೀನಿ ಅನ್ನೋದನ್ನು ಯೋಚನೆ ಮಾಡ್ತಾ ಹೋಗಬೇಕು. ಹಾಗಾಗಿ ಇವತ್ತು ನಮಗೆ ಮಣ್ಣಿನ ಫಲವತ್ತತೆ, ನೈಸರ್ಗಿಕ ಕೃಷಿಗೆ ಹೋಗಿ ಇವತ್ತು ರಾಸಾಯನಿಕ ಕೃಷಿನ ಬಿಟ್ಟು ಇದರಿಂದ ಆದಂಥ ಅನಾಹುತಗಳ ಬಗ್ಗೆ ನಿಮಗೊಂದು ಸ್ಪಷ್ಟವಾದಂಥ ಚಿತ್ರಣ ಇದೆ. ಆ ಚಿತ್ರಣ ಇರೋದ್ರಿಂದ ಇವತ್ತು ನಾವು ನೈಸರ್ಗಿಕ ಕೃಷಿಗೆ ಹೋದರೆ ಸಾಕಷ್ಟು ಅನುಕೂಲ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಮಣ್ಣು ಫಲವತ್ತತೆ ಆಗ್ತಾ ಹೋಗುತ್ತೆ. ಮಣ್ಣು ಫಲವತ್ತತೆ ಆಯಿತು ಅಂತಂದರೆ ನಮಗೆ ಒಂದು ಸಸ್ಯಕ್ಕೆ, ನಮ್ಮ ಬೆಳೆಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶ ಸಹಜವಾಗಿ ಸಿಕ್ಕೋದಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಯೋಚನೆ ಮಾಡಿದ್ದೆ ಆದರೆ ನಾವು ಸಾಕಷ್ಟು ನೋಡಿ, ಬೆಳೆಗಳ ಜೊತೆಯಲ್ಲಿ ಈ ಥರದ ಕಳೆಗಳು ಇದ್ದಾವೆ. ಈ ಕಳೆಗಳಲ್ಲಿ ವೈವಿಧ್ಯವಾದಂಥ ಕಳೆಗಳು ಇಲ್ಲಿ ಸೃಷ್ಟಿಯಾಗಿದೆ. ಎಲೆಕಳೆ, ಹುಲ್ಲಿನ ಕಳೆ, ಗೆಡ್ಡೆ ಕಳೆಗಳು ಇವೆಲ್ಲವೂ ಸೃಷ್ಟಿಯಾಗಿದ್ದಾವೆ. ಸೃಷ್ಟಿಯಾಗಿರೋದ್ರಿಂದ ಒಂದು ಮಣ್ಣಿಗೆ ಏನು ಫಲವತ್ತತೆ ಬೇಕು ಆ ಫಲವತ್ತತೆನ ಅವು ತುಂಬ್ತಾ ಹೋಗ್ತವೆ. ಆ ಕಾರಣಕ್ಕಾಗಿ ನಾವು ಬುದ್ಧಿವಂತಿಕೆಯಿಂದನೇ ನಾವು ಕೃಷಿ ಮಾಡಿದ್ದೆ ಆದರೆ ನಾವು ಪರಿಪೂರ್ಣವಾಗಿ ಸ್ವಾವಲಂಬಿಗಳಾಗ್ತೀವಿ. ಆ ಸ್ವಾವಲಂಬಿಗಳಾಗೋದ್ರಿಂದ ನಮ್ಮ ಕುಟುಂಬಕ್ಕಾಗೋಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿದರೆ ಈಗ ನಾವು ಸುಸ್ಥಿರವಾಗಿ ಬದುಕೋದಕ್ಕೆ ನೆರವಾಗುತ್ತೆ ಅಂತ ಹೇಳ್ತಾ, ಇವತ್ತು ಮಲೆನಾಡಲ್ಲಿ ಒಂಥರದ ಕೃಷಿ, ಬಯಲುಸೀಮೆನಲ್ಲಿ ಒಂಥರದ ಕೃಷಿ ಮಾಡ್ತಾ ಹೋದ್ವಿ ಅಂತಂದರೆ, ಅಲ್ಲಿಗೆ ವಾತಾವರಣಕ್ಕೆ ಅನುಗುಣವಾದಂಥ ಕೃಷಿ ಮಾಡ್ತಾ ಹೋದ್ವಿ ಅಂತಂದರೆ ನಮಗೆ ಸಾಕಷ್ಟು ಉಪಯೋಗ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಕೆಲಸ ಮಾಡಿದರೆ ನಮಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ನನ್ನ ವಾರದ ಮಾತಲ್ಲಿ ಇವತ್ತು ಏಕ ಬೆಳೆ ಪದ್ಧತಿ ಬಿಟ್ಟು ಒಂದೇ ಜಾಗದಲ್ಲಿ ಹಲವಾರು ಬೆಳೆಗಳನ್ನು ಬೆಳೆಯೋದು ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿದ್ದೀನಿ. ಇದು ಇಷ್ಟವಾಗಿದ್ದರೆ ಎಲ್ರಿಗೂ ಶೇರ್ ಮಾಡಿ. ನೈಸರ್ಗಿಕ ಕೃಷಿ ರಥನ ಎಳೆಯೋದಕ್ಕೆ ನೀವೆಲ್ಲರೂ ಸಹಕಾರ ಕೊಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.